ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಭಾರತ ತಂಡಕ್ಕೆ ಸತತ ಸರಣಿ ಸೋಲು ಅಂತಲೇ ಹೇಳ್ಬೋದು. ಸತತ 3 ಸರಣಿ ಸೋಲು. ಹಾಗೆ ಸೋತ ನಂತರ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ನಿನ್ನೆ ಮ್ಯಾಚಲ್ಲಿ ತುಂಬಾ ಚೇಂಜಸ್ ನೋಡಿದ್ವಿ ನಾವು. ಹರ್ಷದೀಪ್ ಸಿಂಗ್ ಅವರು ಇನ್ನಲ್ಲಿ ಬಂದಿದ್ದರು, ಹಾಗೆ KL ರಾಹುಲ್ ಅವರು ಇನ್ನಲ್ಲಿ ಬಂದಿದ್ದರು. ವಾಷಿಂಗ್ಟನ್ ಸುಂದರ್ ಅವ್ರನ್ನ ಆಚೆ ಹಾಕಿ, ಹೀಗಾಗಿ ತುಂಬಾ ಚೇಂಜ್ ಆಗಿತ್ತು ಅಂತಲೇ ಹೇಳ್ಬೋದು ನಿನ್ನೆ ಮ್ಯಾಚಲ್ಲಿ. ಇಷ್ಟೆಲ್ಲ ಚೇಂಜಸ್ ಆದರೂ ಕೂಡ ಪ್ರಿನ್ಸ್ ಯಾದವ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದರು. ಇಷ್ಟೆಲ್ಲ ಚೇಂಜಸ್ ಆದರೂ ಕೂಡ ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ಹರಸಾಹಸ ಮಾಡಿತು ಅಂತಲೇ ಹೇಳೋದು. ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಕೊನೆಯ 10 ಓವರಲ್ಲಿ ಮ್ಯಾಚ್ ದಿಕ್ಕೆ ಬದಲಾಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲಿಂದಾನೇ ನಮ್ಮ ಭಾರತ ತಂಡ ಎಕ್ಸಲ್ರೇಟ್ ಮಾಡಬೇಕಿತ್ತು. ರಿಕ್ವೈರ್ಡ್ ರನ್ ರೇಟ್ 9 ಇದ್ದಾಗಲಿಂದಾನೇ ಚೆನ್ನಾಗಿ ಆಡಬೇಕಿತ್ತು. ಬಟ್ ನಮ್ಮ ಭಾರತ ತಂಡ ರಿಕ್ವೈರ್ಡ್ ರನ್ ರೇಟ್ 9 ಇರುವಾಗ ಪರ್ ಓವರ್ 6 ರನ್ ಆಡ್ಕೊತ ಬಂದಿತ್ತು. ಹೀಗಾಗಿ ನಮ್ಮ ಭಾರತ ತಂಡ ಸೋಲೋಕ್ಕೆ ಕಾರಣ ಆಯಿತು. ಹಾಗೆ ರೋಹಿತ್ ಶರ್ಮಾ ಅವ್ರದ್ದು ನಿನ್ನೆ ಮ್ಯಾಚ್ ಕೊನೆಯ ಮ್ಯಾಚ್ ಆಗುತ್ತೆ ಅಂತ ಸುದ್ದಿ ಹರಿದಾಡ್ತಾ ಇತ್ತು. ಬಟ್ ಅದಕ್ಕೆಲ್ಲ ನಿನ್ನೆಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರೆಸ್ ಕಾನ್ಫರೆನ್ಸಲ್ಲಿ. ಅದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥ ಸುಳ್ಳು ಸುದ್ದಿ. ನಾನು ಇನ್ನೂ ಕೂಡ ನಿವೃತ್ತಿ ಘೋಷಣೆ ಮಾಡಿಲ್ಲ. ಹಾಗೆ ನಾನು ಘೋಷಣೆ ಮಾಡೋದಾದರೆ ನಾನೇ ಅಫಿಷಿಯಲ್ ಆಗಿ ಕ್ಲಾರಿಟಿ ಕೊಟ್ಟು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಸುಳ್ಳು ಸುದ್ದಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿನ್ನೆ ನೋಡೋದಾದರೆ ಮೊದಲಿಗೆ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಮೊದಲಿಗೆ ಬ್ಯಾಟಿಂಗ್ಗೆ ಬರ್ತಾರೆ. ಹೀಗೆ ಇಂಗ್ಲೆಂಡ್ ತಂಡ ಬ್ಯಾಟ್ಸ್ಮನ್ಗಳು ತುಂಬಾ ನಿನ್ನೆ ಅಬ್ಬರಿಸಿದ್ರು ಅಂತ ಹೇಳ್ಬೋದು. ಕೇವಲ 4 ಬ್ಯಾಟ್ಸ್ಮನ್ಗಳು ನಿಂತು ಆಡಿ ಮ್ಯಾಚನ್ನು ಅವ್ರ ಕಡೆ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಬೆನ್ ಡಕೆಟ್ ಕೇವಲ 135 ಬಾಲ್ಗೆ 141 ರನ್ ಹೊಡೆದ್ರ ಮೂಲಕ ನಮ್ಮ ಭಾರತ ತಂಡದ ಬಾಲಿಂಗನ್ನು ಧೂಳಿಪಟ ಮಾಡಿದರು ಅಂತ ಹೇಳ್ಬೋದು. ಜಕಾಬ್ ಬೆಥೆಲ್ ಅವರು ಕೂಡ 93 ಬಾಲ್ಗೆ 91 ರನ್ ಹೊಡೆದರು. ಹಾಗೆ ಜೆ ರೂಟ್ ಅವರು ಕೂಡ ಕೇವಲ 48 ಬಾಲಲ್ಲಿ 74 ರನ್ ಅಗ್ರೆಷನ್ ಬ್ಯಾಟಿಂಗ್ ಆಡಿದರು ಅಂತ ಹೇಳ್ಬೋದು. ಲಾಸ್ಟ್ ಕೊನೆಯಲ್ಲಿ ಡೆತ್ ಓವರಲ್ಲಿ ಜಾರ್ಜ್ ಬಟ್ಲರ್ ಅವರು ಕೇವಲ 13 ಬಾಲ್ಗೆ 41 ರನ್ ಹೊಡೆದ್ರ ಮೂಲಕ ಬೆಂಕಿ ಬ್ಯಾಟಿಂಗ್ ಮಾಡಿದರು ಅಂತ ಹೇಳ್ಬೋದು. ಹಾಗೆ ನಮ್ಮ ಭಾರತ ತಂಡ ಬಾಲಿಂಗ್ ನೋಡೋದಾದರೆ 26 ರನ್ ಎಕ್ಸ್ಟ್ರಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 26 ರನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಾಲಿಂಗಲ್ಲಿ ನೋಡೋದಾದರೆ ಹರ್ಷದೀಪ್ ಸಿಂಗ್ ಅವರು ನಿನ್ನೆ ಮ್ಯಾಚಲ್ಲಿ 10 ಓವರ್ ಹಾಕಿ 72 ರನ್ ಕೊಟ್ಟಿದ್ದಾರೆ. ಬಟ್ ವಿಕೆಟ್ 0 ವಿಕೆಟ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಪ್ರಸಿದ್ಧ ಕೃಷ್ಣ ಅವರು 10 ಓವರ್ ಹಾಕಿ 69 ರನ್ ಕೊಟ್ಟಿದ್ದಾರೆ. ಇವರು 2 ವಿಕೆಟ್ ತೊಗೊಂಡಿದ್ದಾರೆ. ಬಟ್ ಬೇಕಾದ ಟೈಮಲ್ಲಿ ವಿಕೆಟ್ ಸಿಗಲಿಲ್ಲ. ಎಲ್ಲ ಸೆಟ್ ಆದಮೇಲೆ ವಿಕೆಟ್ ಬಂತು. ಹೀಗಾಗಿ ನಮ್ಮ ಭಾರತ ತಂಡ ಸೋಲೋಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಪ್ರಿನ್ಸ್ ಯಾದವ್ ಅವರು ಕೂಡ ನಿನ್ನೆ ಕಾಸ್ಟ್ಲಿ ಆದರೂ 10 ಓವರ್ಗೆ 79 ರನ್ ಕೊಟ್ಟು ಕೇವಲ 1 ವಿಕೆಟ್ ತೊಗೊಂಡ್ರು. ಅದಾದಮೇಲೆ ಗುರ್ನೂರ್ ಬ್ರಾರ್ ಅವರು ಕೂಡ 10 ಓವರ್ ಹಾಕಿ 97 ರನ್ ಕೊಟ್ಟರು. ನಿನ್ನೆ ತುಂಬಾ ಕಾಸ್ಟ್ಲಿ ಆದರು ಅಂತ ಹೇಳ್ಬೋದು. ಬಟ್ ಬುಮ್ರಾ ಅವರು ಇದ್ದಿದ್ರೆ ಏನೋ ಚಮತ್ಕಾರ ಮಾಡ್ಬೋದಾಗಿತ್ತು. ಬಟ್ ನಿನ್ನೆ ಮ್ಯಾಚಲ್ಲಿ ಬುಮ್ರಾ ಅವ್ರನ್ನ ಆಚೆ ಇಟ್ಟಿದ್ರು. ಹೀಗಾಗಿ ನಮ್ಮ ಭಾರತ ತಂಡ ಇಲ್ಲಿಂದ ರನ್ಸ್ ಜಾಸ್ತಿ ಹೊಡ್ಸ್ಕೋಕೆ ಇಲ್ಲಿ ಇದು ಕಾರಣ ಆಯಿತು ಅಂತ ಹೇಳ್ಬೋದು. ಅಕ್ಷರ್ ಪಟೇಲ್ ಅವರು ಡಿಸೆಂಟ್ ಬಾಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. 10 ಓವರ್ಗೆ ಕೇವಲ 61 ರನ್ ಕೊಟ್ಟರು. ಬಟ್ ವಿಕೆಟ್ ಬರಲಿಲ್ಲ ಇವ್ರಿಗೂ ಕೂಡ. ಇದಾದಮೇಲೆ ನೋಡೋದಾದರೆ ನಮ್ಮ ಭಾರತ ತಂಡ 387 ಇಂಗ್ಲೆಂಡ್ ತಂಡ ಟಾರ್ಗೆಟ್ ಕೊಡುತ್ತೆ. ಹಾಗೆ ಇದನ್ನು ಚೇಸ್ ಮಾಡೋಕ್ಕೆ ಭಾರತ ತಂಡ ಓಪನರ್ ಆಗಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಬರ್ತಾರೆ. ಒಟ್ಟು ಪಾರ್ಟ್ನರ್ಶಿಪ್ ಚೆನ್ನಾಗಿಯೇ ಬರ್ತಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಕೂಡ 110 ಬಾಲ್ಗೆ 138 ರನ್ ಹೊಡೆದ್ರ ಮೂಲಕ ನಮ್ಮ ಭಾರತ ತಂಡದ ಚೆನ್ನಾಗಿ ಸೆಟ್ ಮಾಡಿಕೊಟ್ಟಿದ್ರು. ಹಾಗೆ ಶುಭ್ಮನ್ ಗಿಲ್ ಅವರು ಕೂಡ 84 ಬಾಲ್ಗೆ 77 ರನ್ ಹೊಡೆದಿದ್ರು. ಇನ್ನೇನು ಸೆಟ್ ಆಗಿ ಎಕ್ಸಲ್ರೇಟ್ ಮಾಡಬೇಕು ಅನ್ನೋ ಟೈಮಲ್ಲಿ ವಿಕೆಟ್ ಕೊಟ್ಟರು ಅಂತ ಹೇಳ್ಬೋದು. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು 60 ಬಾಲ್ಗೆ 74 ರನ್ನು ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರು ಕೂಡ ಸ್ಲೋ ಆಗಿ ಎಕ್ಸಲ್ರೇಟ್ ಮಾಡ್ತಾಯಿದ್ರು. ಬಟ್ ಇವರು ಕೂಡ ಕ್ಯಾಚ್ ಕೊಟ್ಟು ಬರಬೇಕಾಗುತ್ತೆ. ಹೀಗಾಗಿ ಇಶಾನ್ ಕಿಶನ್ ಅವರು ಕೇವಲ 12 ಬಾಲ್ಗೆ 14 ರನ್ನು. ಎಷ್ಟು ಚಾನ್ಸ್ ಕೊಟ್ಟರು ಇಶಾನ್ ಕಿಶನ್ ಅವರು ಫಾರ್ಮಲ್ಲಿ ಬರ್ತಾಯಿಲ್ಲ. ಹೀಗಾಗಿ ಇಶಾನ್ ಕಿಶನ್ ಅವರು ಬ್ಯಾಟಿಂಗು ಕಾರಣ ಅಂತಲೇ ಹೇಳ್ಬೋದು ಸೋಲೋಕ್ಕೆ. ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡಿದಷ್ಟು ರನ್ಸ್ ಬರಲಿಲ್ಲ ಯಾವ ಬ್ಯಾಟ್ಸ್ಮನ್ನಿಂದನೂ ಕೂಡ. ಶ್ರೇಯಸ್ ಅಯ್ಯರ್ ಅವರು 3 ಬಾಲ್ ಆಡಿ 0ಗೆ ಔಟ್ ಆಗ್ತಾರೆ. ಶ್ರೇಯಸ್ ಅಯ್ಯರ್ ಅವ್ರ ಮೇಲೆ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸೆಂಟ್ರಲ್ಲಿ ನಮ್ಮ ಭಾರತ ತಂಡ ರಿಕ್ವೈರ್ಡ್ ರನ್ ರೇಟ್ಗಿಂತ ಸ್ಲೋ ಆಗಿ ಆಡ್ತಾ ಇತ್ತು ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಒಂದೇ ಸತಿಗೆ ಎಕ್ಸಲ್ರೇಟ್ ಮಾಡೋಕೆ ನೋಡಿ ಅಲ್ಲಿ ನಮ್ಮ ಭಾರತ ತಂಡದ ಬ್ಯಾಟಿಂಗ್ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ KL ರಾಹುಲ್ ಅವರು ಕೂಡ ಕೇವಲ 8 ಬಾಲ್ಗೆ 12 ರನ್ ಆಡಿ ಔಟ್ ಆಗ್ತಾರೆ. ಹೀಗಾಗಿ ನಮ್ಮ ಭಾರತ ತಂಡದ ಬ್ಯಾಟಿಂಗಲ್ಲಿ ಟಾಪ್ 3 ಬ್ಯಾಟ್ಸ್ಮನ್ನಿಂದ ಮಾತ್ರ ರನ್ಸ್ ಬಂತು. ನೆಕ್ಸ್ಟ್ ರನ್ಸೇ ಬರಲಿಲ್ಲ. ಹೀಗಾಗಿ ನಮ್ಮ ಭಾರತ ತಂಡ 27 ರನ್ನಿಂದ ಹೀನಾಯವಾಗಿ ಈ ಸರಣಿಯನ್ನು ಕೂಡ ಸೋತಿತ್ತು ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.